ಏನಾಗಲ್ಲ ಜೋಕ್ಗಳು ಇವಾಗ ಎಂತ ಕೆಲಸ ಆಯ್ತು ಅಂದ್ರೆ ಈ ಮೂವಿ ಅದು ಇದು ಎಲ್ಲ ಪ್ಲಾನ್ ಫ್ಲಾಪ್ ಆಯ್ತು. ನಾನು ಇನ್ನೊಂದ್ಸಲ ನಮ್ಮ ಬಾಯ್ಸ್ ಎಲ್ಲೇ ಕರೆದ್ರು ನಾನು ಹೋಗಲ್ಲ. ಫ್ರೆಂಡು ರೋಹಿತ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲವನೇ ವಿಡಿಯೋ ಕಾಲ್ ಮಾಡೋ ನೀರಿ ತೋರಿಸ್ತೀನಿ. ಇಲ್ಲಿ ಹೇಗೆ ಅಣ್ಣನಿಗೆ ತಕ್ಕ ತಮ್ಮ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು. ಇನ್ನೊಂದು 30 ಮಿನಿಟ್ಸ್ ಅಲ್ಲಿ ಬಂದ್ರೆ ಏನು ಟೇಸ್ಟಿ ಆಗೈತೆ. ಡಾರ್ಕ್ ಚಾಕ್ಲೇಟ್ ಐಸ್ ಕ್ರೀಮ್. ಮಮ್ಮಿ ಇಲ್ಲಿ ಮಮ್ಮಿ ಯಾವ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಪ್ರಿಪೇರ್ ಆಗಿದ್ದೀನಿ. ನೋಡೋಣ ಏನು ಬರೀತೀನಿ ಏನು ಬರೆಯೋದು ಅಂತ ಗೊತ್ತಿಲ್ಲ ನನಗೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿದ್ದೀನಿ. ಸೊ ಹೋಗ್ಬೇಕಷ್ಟೇ. ಗಾಡಿ ಎತ್ಕೊಂಡು ಹೋಗೋಣ. ಆ್ಯಂಡ್ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೇಗ ಹೋಗಿ ಕಾಲೇಜಲ್ಲಿ ಎಕ್ಸಾಮ್ ಬರೆದು ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ ಗಾಯ್ಸ್. ಇವಾಗ ನಾನು ಇವತ್ತು ಲಾಸ್ಟ್ ಡೇ ಆಫ್ ದ ಎಕ್ಸಾಮ್. ಇವತ್ತು ಒಂದೇ ಒಂದು ಎಂಟ್ರೆನ್ಸ್ ಇರೋದು, ಸ್ಟಾಕ್ ಆ್ಯಂಡ್ ಕಮ್ಯುನಿಟಿ. ಸೊ ಅದು ಮುಗ್ದಾದ್ಮೇಲೆ ನಾವು ಮೂವಿಗೆ ಹೋಗೋ ಪ್ಲ್ಯಾನ್ ಹಾಕಿದ್ದೀವಿ. ಇವತ್ತು ಮೂವಿಗೆ ಹೋಗಿ ಏನೇನು ಮಾಡ್ತೀವಿ, ಅದು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇಷ್ಟು ನನಗೆ ಗೊತ್ತಾಯಿತು, ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಮಾಡೋದು ಬಿಟ್ಟಿರಲಿಲ್ಲ. ಐ ಮೀನ್ ಎಕ್ಸಾಮ್ ಈ ಥರ ಸುಮ್ಮನೆ ಮಾಡ್ಕೊಂಡು ಎರಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕಾಲೇಜಲ್ಲಿ ಏನು ವ್ಲಾಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವತ್ತು ಲಾಸ್ಟ್ ಡೇ ಆಫ್ ದ ಎಕ್ಸಾಮ್. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗಾಯ್ಸ್. ಒಂದು ಪ್ರಾಬ್ಲಮ್ ಏನಂತಂದರೆ ಸ್ಟೋರೇಜ್ ನಾನು ಇವಾಗ ಮಾಡ್ತಾ ಎಷ್ಟೊಂದು ಮಾತಾಡ್ದು ಇಷ್ಟೊತ್ತು ಸಡನ್ನಾಗಿ ನೋಡ್ತೀನಿ ಹಿಂಗೆ ಆಫ್ ಮಾಡೋಕ್ಕೆ ವೀಡಿಯೋನ ಸ್ಟೋರೇಜ್ ಫುಲ್ಲಾಗ ತೋರಿಸ್ತೈತೆ. ಸಖತ್ ಬೇಜಾರಾಗಿದೆ ಸೀರಿಯಸ್ ಆಗಿ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಸ್ಟೋರೇಜ್ಗೆ ಪೆನ್ ಡ್ರೈವು ಅದು ಇದು ಏನು ನನ್ನ ಲ್ಯಾಪ್ಟಾಪು ಕೂಡ ಆನ್ ಆಗ್ತಾಯಿಲ್ಲ. ಅದು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತಂದರೆ ಅದಕ್ಕೆ ಏನಾಯ್ತೋ ಗೊತ್ತಿಲ್ಲ. ಅದೊಂದು ಸಲ ಚೆಕ್ ಮಾಡಿಸ್ಬೇಕು ಲ್ಯಾಪ್ಟಾಪ್ನ. ಸೊ ಇವಾಗ ಸದ್ಯಕ್ಕೆ ಬೇಗ ಹೊರಡೋಣ, ಟೈಮ್ ಆಯಿತು. ಲೆಟ್ಸ್ಕೋ. ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೆಲ್ಮೆಟ್ ಎತ್ಕೊಂಡು ಓಡಬೇಕು. ಲೆಟ್ಸ್ಕೋ ಗೈಸ್, ಲೆಟ್ಸ್ಕೋ. ಅವನು ಹೊರದಾಗ ಬರೀ ಜೋಕ್ಗಳೇ ತೋರಿಸಲಿ, ಏನಾಗಲ್ಲ ಜೋಕ್ಗಳೇ. ನಾನು ಅರಿತಿಲ್ಲ ಅಲ್ಲಿ ಅಲ್ಲೋಡಲಿ ಅವನು ಹಿಡ್ಕೊಳಪ್ಪ. ಯಾಕೋ ಏನ್ ಮಂದಿ ಏನೋ ವ್ಲಾಗ್ ಮಾಡ್ತಾ ಇದೆಯಾ? ಶೆಲ್ಟರ್ ತಂದಿ ಹೋಗೋ. ನಿಂದರಿಬೇಕು ಬೇಡ, ನಾನು ಧರಿಸ್ಕೊಳಲ್ಲ ಗೈಸ್. ಬೇಡ ನಂದು ನೋಡಿಲ್ಲ ಎಷ್ಟಾದ್ರೆ ಬೇಡಪ್ಪ, ಹರಿಬೇಡ್ರಿ ದಯವಿಟ್ಟು ಬರ್ರಿ ಹೋಗೋಣ ಗೈಸ್. ನಾವು ಮೂವಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ರಲ್ಲ, ರೋಹಿತ್ ಬರಲಿಲ್ಲ. ಅವನು IPL ಮ್ಯಾಚ್ದು ಟಿಕೆಟ್ ಸಿಕ್ತಂದ್ಬಿಟ್ಟು ಅವ್ನು ಹೊಂಟೋದ. ಸೊ ಅದಕ್ಕೋಸ್ಕರ ಹೇಮಂತು ಬರ್ತೀನಿ ಅಂತ ಕಾಯ್ತಾ ಇದ್ದೀವಿ. ಹೇಮಂತ್ ಬಂದಿದ ತಕ್ಷಣ ಹೊರಡೋದೆ. ನಾನು ಆ ಗ್ಯಾಪಲ್ಲಿ ನನ್ನ ಗಾಡೀಲಿ ಚಾರ್ಜರ್ ಹಾಕ್ಕೊಂಡಿದ್ದೆ. ಚಾರ್ಜರೇ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಪ್ರಾಪರಾಗಿ. ಸೊ ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗಿ ಮನೇಲಿ ನಾವು ಅಮ್ಮಂಗೆ ಹೇಳಿದ್ದೀನಿ ಫೋನ್ ಮಾಡಿ ಅಡುಗೆ ಮಾಡೋಕ್ಕೆ. ಇವಾಗ ಊಟ ತಿನ್ಕೊಂಡು ಮನೇಲಿನೇ ಮೂವಿ ನೋಡೋಣ ಅಂತ. ಅವ್ನು ಹೆಲ್ಮೆಟಲ್ಲಿ ಸಾಂಗ್ ಹಾಕೊಂಡ್ಬಿಟ್ಟವನೆ. ಸೊ ಬೇಗ ಹೋಗೋಣ, ಹೋಗಿ ಊಟ ಮಾಡಿಕೊಂಡು ಮೂವಿಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಇವಾಗ ಎಂಥ ಕೆಲಸ ಆಯಿತು ಅಂದರೆ ಈ ಮೂವಿ ಅದು ಇದು ಎಲ್ಲ ಪ್ಲ್ಯಾನು ಫ್ಲಾಪ್ ಆಯಿತು. ನಾನು ಇನ್ನೊಂದ್ಸಲ ನಮ್ಮ ಬಾಯ್ಸ್ ಎಲ್ಲೇ ಕರೆದ್ರು ನಾನು ಹೋಗಲ್ಲ ಹಿಂಗೆ ಅಂತೀನಿ, ಆದರೂ ಹೊಂಟೋಗ್ಬಿಡ್ತೀನಿ. ಅದೇ ನನಗೆ ಬೇಜಾರು. ನಾನು ಇಲ್ಲ ಗೈಸ್, ನಾನು ಹೋಗಲ್ಲ. ಇವಾಗ ಅವರೆಲ್ಲೇ ಕರೆದ್ರು ನಾನು ಇನ್ನು ಹೋಗಲ್ಲ ಅಂತಲೇ ಅನ್ನೋದು. ಯಾಕೆ ಅಂತಂದರೆ ಇವಾಗ ಮೂವಿ ಪ್ಲ್ಯಾನ್ ಹಾಕೋದಾಕ್ಬಿಟ್ಟು ಸಡನ್ನಾಗಿ ಮೂವಿ ಕ್ಯಾನ್ಸಲ್ ಮಾಡಿದ್ರು. ಸೊ ನಂಗೆ ಸಖತ್ ಬೇಜಾರಾಯ್ತೈತೆ. ನಾನು ಎಲ್ಲಿಗೂ ಹೋಗಲ್ಲ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಆಕಾಶ್ ನನ್ನ ಜೊತೆ ಬಂದ. ನಮ್ಮ ಮಮ್ಮಿ ಕಾಲ್ ಮಾಡಿದ್ರು, ಅವ್ರಿಗೆ ವಾಟರ್ ಮೆಲನ್ ಜ್ಯೂಸು ಮತ್ತು ಆಕಾಶ್ ಒಂದು ಓರಿಯೋ ಮಿಲ್ಕ್ ಶೇಕ್ ತೊಗೊತಾನೆ. ಸೊ ತೊಗೊಂಡು ಹೋಗೋದು ಇಲ್ಲಿಂದ. ಬನ್ನಿ ತೊಗೊಂಡು ಮನೆಗೆ ಹೋಗೋಣ. ಏನಾಗುತ್ತೆ ನೋಡಬೇಕು. ನನಗಂತೂ ಫುಲ್ಲು ಬೇಜಾರಾಗೋಯ್ತು ಒಂದೇ ಸಲ ಅವ್ರು ಬರಲ್ಲ ಅಂದಿದ ತಕ್ಷಣ. ಸೊ ಇಟ್ಸ್ ಓಕೆ, ತೊಗೊಂಡು ಕುಡ್ಕೊಂಡು ಹೋಗೋದು. ಪಾಪ ಆಕಾಶ್ ಬಂದ ಜೊತೆಗೆ ಮನೆಗೆ ಹೋಗೋದು. ಇವಾಗ ಹೋಗ್ಬಿಟ್ಟು ಊಟ ಮಾಡಬೇಕು. ನನಗಂತೂ ಹೊಟ್ಟೆ ಹಸಿವು ಆಗ್ತಾಯಿದ್ದು. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ನೀವು ಹೋಗಿ ತಿನ್ಬೇಕು ಮನೇಲಿ. ಸೊ ತಿಂದು ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ಕೋ. ಸೊ ಗೈಸ್, ಇವಾಗ ನಾವು ಎಲ್ಲೂ ಹೋಗ್ಲಿಲ್ವಲ್ಲ. ಇವತ್ತು ಮೂವಿ ಪ್ಲ್ಯಾನ್ ಆಗಿ ಕ್ಯಾನ್ಸಲ್ ಎಲ್ಲ ಆಯ್ತಲ್ಲ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲವನೇ ವಿಡಿಯೋ ಕಾಲ್ ಮಾಡೋ ನೀರಿ ತೋರಿಸ್ತೀನಿ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಟ್ ಮಾಡ್ಬಿಟ್ಟ. ಎಲ್ಲ ತೋರಿಸು ನೋಡಿ ಗೈಸ್. ಇವತ್ತು ಸ್ಟೇಡಿಯಮಲ್ಲಿ ಕೂತವನೆ. ಇವತ್ತು ಟಿವಿಲಿ ಬಂದಾಗ ತೋರಿಸೋ. ನಾವು ಹೋಗ್ತಾ ಇದ್ವಿ, ಅದೇ ಟಿಕೆಟ್ ಸಿಗ್ಲಿಲ್ಲ ಗೈಸ್. ಟಿಕೆಟ್ ಸಿಗಲ್ಲ ಅನ್ನೋತೆ. ಇವ್ನು ಲಾಸ್ಟ್ ಮ್ಯಾಚ್ ಹೋಗೋನೆ, ಲಾಸ್ಟ್ ಮ್ಯಾಚ್ RCB ಮ್ಯಾಚ್ಗೆ. ಫುಲ್ಲು ಪೋಸು. ಲೋ ಟಿವಿಲಿ ಕಾಣಿಸ್ಕೋ, ವಿಡಿಯೋ ಮಾಡ್ತೀನಿ. ಟಿವಿಲಿ ಕಾಣಿಸ್ಕೊಂತಾರ ಅವಾಗ ವಿಡಿಯೋ ಮಾಡ್ತೀನಿ ನೋಡ್ಬೇಕಾದ್ರೆ.
ಗಾಯ್ಸ್ ನೋಡಿ ಗಾಯ್ಸ್ ಫ್ಲೆಕ್ಸ್ ಮಾಡ್ತಾ ಇರೋದು ಇದು RCB ಕ್ಯಾಪ್ RCB ಜರ್ಸಿ ಎಲ್ಲ ಹಾಕೊಂಡು ಮಿಂಚ್ತವನೆ. ಇಷ್ಟು ಬೇಗ ಹೋಗ್ಬಿಟ್ಟಿದ್ಯಾ? ಹೌದಾ, ಬರ್ತಾರೆ ತಾಳಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ. ಗೈಸ್ ನಾನು ವ್ಲಾಗ್ ಮಾಡೋದೇ ನಾನು ಮರ್ತೋಯ್ತಾ ಇದ್ದೀನಿ. ಅದಕ್ಕೆ ನಮ್ಮ ಆಕಾಶ್ ನನ್ನ ಜೊತೆಲಿ ಇದ್ದಾನಲ್ಲ ನೆನಪಿಸ್ತವನೆ. ನೋಡಿ ನಾನೇ ಫ್ರೆಶ್ಶಾಗಿ ಮ್ಯಾಂಗೋ ಜ್ಯೂಸ್ ಮಾಡಿದೆ, ಸಖತ್ ಟೇಸ್ಟಿಯಾಗಿ ಮಾಡಿದ್ದೀನಿ. ಹೆಂಗೈತೆ? ಟೇಸ್ಟಿಯಾಗಿಲ್ವಾ? ನಿಜ ಹೇಳು, ಸಖತ್ತಾಗಲ್ಲ ಗೈಸ್. ಮಾವಿನ ಹಣ್ಣು ಮ್ಯಾಂಗೋ ಸ್ವಲ್ಪ ಹುಳಿ ಹುಳಿ ಇತ್ತು, ಆದರೂ ನನ್ನ ಕೈಯಲ್ಲಿ ಬಂದಮೇಲೆ ಫುಲ್ ಸ್ವೀಟ್ ಆಗೋಯ್ತು. ಗೈಸ್ ಕ್ರೇಜಿ ಆಗೈತೆ ಮಾತ್ರ ಮ್ಯಾಂಗೋ ಜ್ಯೂಸು. ನೋಡಿ ನಿಮಗೂ ಬೇಕಾ? ನೀವು ಮಾಡ್ಕೊಂಡು ಕುಡೀರಿ, ಕ್ರೇಜಿ ಆಗೈತೆ ಟೇಸ್ಟು. ಸೊ ಕುಡಿತಾ ಇದ್ದೀನಿ, ಇವಾಗ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಇದೆಲ್ಲ ಇಲ್ಲಿ ನಮ್ಮ ಅಮ್ಮನಿಗೆ ಸ್ವಲ್ಪ ಎತ್ತಿಕ್ಕಿದ್ದೀನಿ ನಾನು, ನಮ್ಮ ಮಮ್ಮಿಗೆ ಸ್ವಲ್ಪ ಇದರಲ್ಲಿ ಜಾರಲ್ಲಿದೆ, ಅದನ್ನು ಫ್ರಿಜ್ಜಲ್ಲಿ ಇಕ್ಕೋಣ ಆಮೇಲಿಂದ. ಫಸ್ಟ್ ನಾವು ಕುಡಿಯೋಣ. ಇವಾಗ ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಪ್ರೀತು ಮತ್ತು ನನ್ನ ತಂಗಿ ನನಗೋಸ್ಕರ ಏನು ದೋಸೆ, ಆಮೇಲೆ ಬೇಳೆ ಸಾಂಬಾರು, ಅನ್ನ, ರಸಮ್ಮು, ಆಮೇಲೆ ಪಾಯಸ ಇಷ್ಟು ಮಾಡ್ತಾರಂತೆ. ಅದಕ್ಕೆ ನಾವು ಹೆಲ್ಪ್ ಮಾಡೋಕ್ಕೆ ಗ್ಯಾಸ್ ಎಲ್ಲ ಎತ್ಕೊಂಡ್ಬಂದಿದ್ದೀವಿ. ಯಾವ್ದ್ರಲ್ಲಿ ಗೊತ್ತಾ ಕುಕ್ ಮಾಡೋಣ ನಾವು? ಗ್ಯಾಸ್ ಇಕ್ಕೋ. ಏಯ್ ಬಿದು. ಸಾರಿ ಸ್ವಲ್ಪ ದೊಡ್ಡದಾಯ್ತಲ್ಲ, ಬಿದೋಯ್ತು. ಈ ಪಾತ್ರೆಗಿಂತ ಸೌಟೆ ದೊಡ್ಡದಿರಂಗೈತಲ್ಲ. ಪಾತ್ರೆಗಿಂತ ಸೌಟೆ ದೊಡ್ಡದೈತೆ. ಎಷ್ಟು ಚಿಕ್ಕ ಪಾತ್ರೆಗಳಲ್ಲಿ ಗೈಸ್ ಇದೆಲ್ಲ ನೋಡ್ರಿ ಹಳೆ ನೆನಪು ಎಲ್ಲ ಇಟ್ಕೊಡು. ಚಿಕ್ಕ ಚಿಕ್ಕ ಐಟಮಲ್ಲಿ ಏನೋ ಪ್ರೀತು ನಿಮ್ಮ ಅಣ್ಣ ಹಿಂಗಂತ. ನಿಮ್ಮ ಅಣ್ಣ ಸೇಮ್ ಅಣ್ಣ ತಮ್ದಿರಲ್ಲ. ಗೈಸ್ ಆಂಟಿ ಮನೆಗೆ ಬಂದ್ರಿ. ನಿನ್ ಬ್ಲಾಗ್ ಅಲ್ಲಿ ಸುಳ್ಳು ಹೇಳಿದ್ ಹೇಳು, ಖಾರ ತಿನ್ಬಿಟ್ಟಿಲ್ಲ ಅಂತ. ಖಾರ ಚಾಲೆಂಜ್ ಕಳ್ಳನ್ ಮಗನೇ. ಅದನ್ನ ಹಾಕೊಟ್ಟಿದ್ದೆ ಯಾರು ನಿನ್ ತಂಗಿ. ಅವಳೇ ಹೇಳಿದ್ದು ಕೊನೆಗೆ. ಸೊ ಗೈಸ್ ಇವಾಗ ನಮ್ಮ ಆಂಟಿ ದೋಸೆ ಮಾಡ್ತೀನಿ ಅಂತ ಅಂದಿದ್ರು ಇವತ್ತು, ಅದಕ್ಕೋಸ್ಕರ ಬಂದೆ. ನಮ್ಮ ಆಂಟಿ ಸಕ್ಕತ್ತಾಗಿ ದೋಸೆ ಮಾಡ್ತಾರೆ, ತಿನ್ನಕ್ಕೆ ಇಷ್ಟ ನನಗೆ. ಅದಕ್ಕೆ ಬಂದರೆ ನಮ್ಮ ಆಂಟಿ ಇವತ್ತು ಮಾಡಿಲ್ಲ. ಇವಾಗ ಇವ್ರೇನೋ ಏನು ಮಾಡೋಕ್ಕೆ ರುಬ್ಕೊಂಬರಕ್ತಾನೆ, ಇವಾಗ ಕಡಿಸ್ತವ್ರು ಇವ್ರನ್ನ. ಸೊ ಇವತ್ತು ತಿನ್ನೋಕ್ಕಾಗಲ್ಲ, ನಾಳೆನೇ ತಿನ್ಬೇಕು, ನಾಳೆ ಬಂದು. ಸೊ ಹಂಗೆ ನಾನು ಆಕಾಶ ಹಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಇವಾಗ ಹಂಗೆ ಪ್ರೀತು ನಮ್ಮ ಜೊತೆ ಬರ್ತಾನೆ. ಪ್ರೀತುನ ಕರ್ಕೊಂಡು ಮನೆಗೆ ಹೋಗೋದೆ ಇವಾಗ. ಲೆಟ್ಸ್ ಗೋ ಗೈಸ್, ಹೋಗೋಣ ಬನ್ನಿ. ನಾನು ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದ್ದೆ ಆಕಾಶನ ಎಲ್ಲಿ ಇವಾಗ ಮತ್ತೆ ಬಸ್ ಬಂದು ಮತ್ತೆ ನಡ್ಕೊಂಡೆಲ್ಲ ಕೋಲಂಗ ಕೋಲೆ 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 ಅಂತ ಕೋಲಾಟ. ಏನ್ ಮಾಡಿದೆ ಅವನಿಗೆ? ಯಾಕೋ ಆಕಾಶ್ ಈ ಸರ ರಿಯಾಕ್ಷನ್ ಕೊಡು ಒಂದು ಸ್ವಲ್ಪ. ಮತ್ತೆ ಹಿಂಗಿಂದ ಇಲ್ಲಿ ಮತ್ತೆ ಇಲ್ಲಿಂದ ಬರ್ತೀನಿ, ರಿಯಾಕ್ಷನ್ ಕೊಡು ಆಕಾಶ್ ಪ್ಲೀಸ್ ನನ್ನ ಬ್ಲಾಗ್ಗೆ. ಹೇಗೆ ಅಣ್ಣನಿಗೆ ತಕ್ಕ ತಮ್ಮ ಸೇಮ್ ಅಂತಾನೆ. ಹಾಕೋ ರಿಯಾಕ್ಷನ್ ಕೊಡ್ಬೇಕು ಆಕಾಶ್. ನನ್ಗೆ ಗೊತ್ತಿಲ್ದಿರೋ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಆಗೋ ಎದು ಎದು ಇರಿಟೇಟ್ ಮಾಡೋ ಪ್ರೀತು, ಲೈಟಲ್ಲಿ ಆಫ್ ಮಾಡೋಣ. ಸೊ ಗೈಸ್ ನಾವು ಇವಾಗ IPL ನೋಡ್ತಾ ಇದೀವಿ. ಮ್ಯಾಚು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಯಾ ಲೆಟ್ಸ್ ಗೋ. ಆಕಾಶ ನಾನು 100 ರೂಪಾಯಿ ಕೊಡ್ತಾರೆ, ನಾನು ಲೋ ರವಿ ಅಂತ ಅನ್ಬೇಕು. ನೀನು ಫಸ್ಟ್ ಬಾಯಲ್ಲಿ ಮಾತಾಡು, ಮೂಗಲ್ಲಿ ಮಾತಾಡಬೇಡ. ಈ ಥರ ತಾನೇ ಮಾತಾಡೋದು. ಹೇಳಾಕ ಕೊಡ್ತೀನಿ ನಮಗೆ 100 ರೂಪಾಯಿ ಅಂತ. ನಾನೇನು ಹೇಳೇ ಇಲ್ಲ ಆ ಥರ. ಮಾತು ಚೇಂಜ್ ಮಾಡ್ತಾನಲ್ಲ. ಸಾಕ್ಷಿ ಇರ್ಬೇಕಾದ್ರೆ ನಮ್ಮ ಮಮ್ಮಿ ಅವ್ರೆ. ಸುಳ್ಳು ಸುಳ್ಳು ಆಕಾಶ್, ಆಕಾಶ್ ಸುಳ್ಳು ಸುಳ್ಳು, ಆಕಾಶ್ ಕುಕಾಶ್ ಕುಕಾಶ್ ಕುಕಾಶ್. ಸುಳ್ಳು ಗೈಸ್ ಈ ನಿದ್ದೆಲಿ ನಾನು ಆಕಾಶು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಐಸ್ ಕ್ರೀಮ್ ಬರ್ತಾಯಿದೆ, ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು. ಇನ್ನೊಂದು 30 ಮಿನಿಟ್ಸಲ್ಲಿ ಬಂದರೆ ಒಳಗಡೆ ನಾನು ಅಷ್ಟರಲ್ಲಿ ತಿನ್ನಬೇಕು, ಇಲ್ಲಾಂದರೆ 12 o'clock ಆಗ್ತಂದರೆ ನನ್ನ ಫಾಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ನಾಳೆ ಸ್ಯಾಟರ್ಡೆ ಅಲ್ವಾ, ಅದಕ್ಕೋಸ್ಕರ ಫಾಸ್ಟಿಂಗು. ನಾನು ತಿನ್ನಂಗಿಲ್ಲ ಐಸ್ ಕ್ರೀಮ್ ಅಲ್ಲ, ಅವಾಗ ನಾನೇನು ತಿನ್ನಂಗಿಲ್ಲ. ಅದಕ್ಕೋಸ್ಕರ ಅಷ್ಟರಲ್ಲಿ ಬಂದರೆ ತಿಂತೀನಿ, ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಸೊ ಬೇಗ ಬರಲಿ ಅಂತ ಪ್ರೇ ಮಾಡ್ಕೊತೀನಿ. ನನಗೆ ಕ್ರೇವಿಂಗ್ಸ್ ಆಗ್ತಿತ್ತು ಇಷ್ಟೊತ್ತು ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ. ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೀವಿ. ಸೊ ಬಂದರೆ ತಿಂದು ಬೇಗ ಮಲ್ಕೊಳ್ಳೋಣ, ಎಡಿಟ್ ಎಲ್ಲ ಮಾಡಬೇಕು ಬ್ಲಾಗ್ನೆಲ್ಲ. ಸೊ ಬರಲಿ ಐಸ್ ಕ್ರೀಮ್ ಎಲ್ಲ, ಲೆಟ್ಸ್ ಗೋ ತಿನ್ನೋಣ. ಸೊ ಗೈಸ್ ಆಕಾಶ್ ಹೋಗಿದ್ದವಪ್ಪ. ಅಲ್ಲಿ ನೋಡ್ರಿ ಸ್ನ್ಯಾಪು ತಿನ್ನೋದನ್ನೂ ಸ್ನ್ಯಾಪ್ ಹಾಕ್ಬೇಕು ಇಷ್ಟೊತ್ತಿನಲ್ಲಿ.
ನನಗೆ ಇಲ್ಲಿ ಕ್ರೇವಿಂಗ್ಸ್ ಆಗ್ತಾಯಿದೆ, ಬೇಗ ತಿನ್ನಬೇಕು. ನಾನು ಒಂದು ಸ್ಮೂದು ಲಸ್ಸಿ, ಒಂದು ಚಾಕ್ಲೇಟ್ ಐಸ್ ಕ್ರೀಮು, ಅವ್ನಿಗೊಂದದು. ನಮ್ಮಮ್ಮ ಎಲ್ಲೇ ಮಲ್ಕೊಂಡವ್ರು, ಅವ್ರು ಕೇಳ್ತಾರೆ ನನ್ನ ಬನ್ನಿರಿ. ಸ್ನ್ಯಾಪ್ ಹಾಕಲ್ಲ. ವಾವ್ ಸೂಪರ್. ಸೊ ಕ್ರೇವಿಂಗ್ಸ್ ಆಗ್ತದೆ, ತಿನ್ನಬೇಕು ಅನ್ಸ್ತೈತೆ, ತಿನ್ನೋಣ. ಸೊ ಲೆಟ್ಸ್ ಗೋ, ತಿನ್ಬಿಟ್ಟು ಬೇಗ ತಿನ್ನೋಣ. ತಿನ್ಬೇಕು ಅನ್ಸೈತೆ. ಹಾಂ, ಲಸ್ಸಿ ನಿಮ್ಗೆ ಕೊಡೋಕ್ಕೆ ತಂದಿರೋದು, ನೀವು ಕುಡಿಲೇಬೇಡ್ರಿ, ನಿಮ್ಗೆ ಕೊಟ್ಟರೆ ತಾನೇ. ಹಾಂ ನನಗೊಂದು ಜ್ಯೂಸ್ ತರಿಸ್ಬೇಕಲ್ವೇನು? ಹಾಂ ತಗೊಳ್ರಿ. ಏನು ಟೇಸ್ಟಿ ಆಗೈತೆ. ಡಾರ್ಕ್ ಚಾಕ್ಲೇಟ್ ಐಸ್ ಕ್ರೀಮ್ ತರಿಸ್ ಮಮ್ಮಿ. ಇಲ್ಲಿ ಮಮ್ಮಿ. ಟೇಸ್ಟಿ ಇದೆಯಾ? ಸಕ್ಕಾಗಲ್ಲ. ಒಂದು ನೆಕ್ಕೊಂಡು ತಿಂತವನೆ ಆಕಾಶ. ನೀವು ಜ್ಯೂಸ್ ಕೊಡ್ಬಿಟ್ರಾ? ಅದು ಜ್ಯೂಸ್ ಅಲ್ಲ, ಅದು ಲಸ್ಸಿ ಕೊಟ್ರಾ ನೀವು ನನಗೆ? ಇಷ್ಟೇ ಇಟ್ಟು ಒಂದ್ಸಲ ಎಳ್ಕೊಂಡು ಹೊಂಟೈತದು. ಯಪ್ಪ ಏನದು ತುಂಬ ಇರ್ತದೇನೋ, ಇಲ್ಲಿ ಗಂಟೆ ಇರ್ತದೆ. 10 ರೂಪಾಯಿ ಪ್ಯಾಕೆಟ್. ಆದರೂ ಕೊಡದಿರೋ ತಿನ್ಬಿಟ್ರಲ್ಲ. ಸೊ ಯಾರು ಟೇಸ್ಟ್ ಆಗಿದೆ, ಬೇಕು ತಿನ್ಬೇಡ. ಲೆಟ್ಸ್ ಗೋ ಗೈಸ್. ಇಷ್ಟೊತ್ತು ನಾನು ತಿನ್ನಬೇಕು ಅನಿಸ್ತಿತ್ತು. ಟೈಮ್ ಇಲ್ಲ, ಟೈಮ್ ಕಾಣಿಸುತ್ತಾ? ಟೈಮ್ ಎಷ್ಟು ಆಕಾಶ ನಿಂದ ತೋರಿಸು. 11:37 ತಿಂತಾಯಿದ್ದೀವಿ. ಕೊಡಾಯ್ತಾ? ನಾನು ನಿಮ್ಗೆ ಕೊಡೋದೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಮೇಲೆ. ಹತ್ರ ಬರ್ರಿ, ತಿನ್ರಿ. ಸಾಕಾ? ನಾನು ಇಷ್ಟೊತ್ತು ಕೊಡೋ ಅಂತ ಅಂದರೆ ಕೊಟ್ಟರೆ ಇಷ್ಟು. ಮತ್ತೆ ಕೇಳ್ತಿರಲ್ಲ ಅಮ್ಮ. ನೋಡ್ರಿ ಹೆಂಗೆ ತಿಂತಾರೆ ಅಮ್ಮ. ನೀವು ಏನ್ರಿ ಒಂದು ನಿಮಿಷ, ಏನ್ರಿ ಎಲ್ಲ ಟೇಸ್ಟಿ ಆಗೈತೆ. ಅಷ್ಟೋ ತಿನ್ನೋ. ನಿಮಗೆ ಐಸ್ ಕ್ರೀಮಲ್ಲಿ ಒಂದು ಜಾದು ತೋರಿಸಿ ನೋಡ್ರಿ, ಡಾರ್ಕ್ ಚಾಕ್ಲೇಟಾ. ಇವಾಗ ನಾನು ನೋಡ್ರಿ ಬೇರೆ ಟ್ರಾನ್ಸ್ಫಾರ್ಮ್ ಆಗಿದೆ. ಕ್ಯಾ ಬೈ ಒಳ್ಳೆ ಅದಿನಂತಾರಲ್ಲ, ಬಾಯಿಗಳು ಹಾಕೋತಾರಲ್ಲ, ಪನ್ ಪರಾಗ ಹಾಕೊಂಡಿರೋ ಥರ ಐತೆ ತಿಂತ.